ಹಲೋ ಗೈಸ್, ನಿಮ್ ಮೊಬೈಲ್ ಸ್ಟೋರೇಜ್ ಜಾಸ್ತಿ ಆಗ್ತಾ ಇದೆಯಾ? ನಾನು ಹೇಳೋ ಟ್ರಿಕ್ ನ ನೀವು ಫಾಲೋ ಮಾಡಿದ್ರೆ ಇಮೇಜ್ ನ ಡೌನ್ಲೋಡ್ ಮಾಡ್ದಲೆ ವಾಟ್ಸ್ಆಪ್ ಅಲ್ಲಿ ಡೈರೆಕ್ಟ್ ಆಗಿ ಸೆಂಡ್ ಮಾಡಬಹುದು. ನಮ್ಮ ಪೇಜ್ ನ ಫಾಲೋ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಗೈಸ್, ಫಸ್ಟ್ ನೀವು ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮ್ ಓಪನ್ ಆಗ್ತಿದ್ದಂಗೆ ನೀವು ಯಾವ ಇಮೇಜಸ್ ಬೇಕೋ ಆ ಇಮೇಜಸ್ ರಿಲೇಟೆಡ್ ಸರ್ಚ್ ಮಾಡಿ. ಫಾರ್ ಎಕ್ಸಾಂಪಲ್, ನಾನು ಹನುಮಾನ್ ಇಮೇಜಸ್ ನ ಸರ್ಚ್ ಮಾಡ್ತೀನಿ. ಹನುಮಾನ್ ಇಮೇಜ್ ಸರ್ಚ್ ಆಗ್ತಿದ್ದಂಗೆ ನೋಡಿ, ಇಲ್ಲಿ ಎಷ್ಟೊಂದು ಫೋಟೋಸ್ ಬಂತು. ಅದರಲ್ಲಿ ಯಾವ್ದಾನ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಅದ್ರ ಮೇಲೆ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಕಾಪಿ ಇಮೇಜ್ ಅಂತ ಕಾಣಿಸ್ತಿದೆ ಅಲ್ವಾ, ಆ ಕಾಪಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಕಾಪಿ ಮಾಡ್ತಿದ್ದಂಗೆ ಕ್ರೋಮ್ ನ ಕ್ಲೋಸ್ ಮಾಡಿ, ಜಸ್ಟ್ ವಾಟ್ಸ್ಆಪ್ ಓಪನ್ ಮಾಡಿ. ಓಪನ್ ಮಾಡ್ತಿದ್ದಂಗೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಇಮೇಜ್ ಅಂತ ಕಾಣಿಸ್ತಿದ್ಯಾ? ಡೌನ್ ಅಲ್ಲಿ ಕಾಣಿಸ್ತಿದೆ ನಿಮ್ಗೆ. ಇಲ್ಲಿ ಮಾರ್ಕ್ ಮಾಡಕ್ಕಾಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಇಮೇಜ್ ಅಂತ ಕಾಣಿಸ್ತಿದೆ ಡೌನ್ ಅಲ್ಲಿ. ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಗೋಯ್ತು ನೋಡಿ. ಡೈರೆಕ್ಟ್ ಡೌನ್ಲೋಡೇ ಮಾಡಿಲ್ಲ, ಈಸಿ ನೋಡಿ. ಕಾಪಿ ಮಾಡ್ಕೊಂಡು ನೀವು ಇಮೇಜ್ ನ ಕಳಿಸ್ಕೊಬಹುದು. ನಿಮ್ ಮೊಬೈಲ್ ಸ್ಟೋರೇಜ್ ಎಕ್ಸ್ಟ್ರಾ ಜಾಸ್ತಿ ಆಗ್ತಿದೆ ಅಂದ್ರೆ ಈ ಟ್ರಿಕ್ ಯೂಸ್ ಮಾಡೋದ್ರಿಂದ ಆರಾಮಾಗಿ ಸ್ಟೋರೇಜ್ ಕೂಡ ಸೇವ್ ಮಾಡ್ಬೋದು. ಓಕೆನಾ? ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.